ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 34:10 ವಚನ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಒಟ್ಟಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಪ್ರಾಯದ ಸಿಂಹಗಳಾದರೂ ಒಟ್ಟಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳು ಒಟ್ಟಗಿಲ್ಲದೆ ಹಸಿದವು. ನೋಡ್ರಿ, ಕಾಡಲ್ಲಿ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಲ್ಲಿ ಧೈರ್ಯದ ಒಂದು ಪ್ರಾಣಿ ಯಾವುದಂದ್ರೆ ಸಿಂಹ. ಈ ಸಿಂಹ ಏನು ಆಗುತ್ತಂದರೆ, ತಾನು ಹಸಿವಾಗಿದ್ದರೂ ತನ್ನ ಮಕ್ಕಳನ್ನ ಹಸುವೆಯಿಂದ ಇಡೋಕ್ಕೆ ಅವುಗಳು ಬಿಡೋದಿಲ್ಲ. ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಬೇಟೆಯನ್ನು ಆಡಿ ಅನೇಕ ಒಂದು ಪ್ರಾಣಿಗಳನ್ನ ಹೊಡೆದು ತನ್ನ ಮಕ್ಕಳ ಹಸಿವನ್ನು ತೀರಿಸಲು ಸಿಂಹಗಳೇನಾಗುತ್ತೆ, ಮುಂದಾಗ್ತವೆ. ಹಲ್ಲೆಲೂಯಾ. ಸಿಂಹಕ್ಕೆ ಸಿಂಹದ ಮರಿಗಳ ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ ಇರುವುದಾದರೆ, ಹಲ್ಲೆಲೂಯಾ, ಸಿಂಹಗಳನ್ನು, ಎಲ್ಲ ಪ್ರಾಣಿ ಮೃಗಗಳನ್ನು ಸೃಷ್ಟಿಸಿರುವ ದೇವರು ಮನುಷ್ಯರಾದ ನಮ್ಮ ಮೇಲೆ, ಯೇಸು ಸ್ವಾಮಿಗೆ ಎಷ್ಟೋ ಬಹಳ ಪ್ರೀತಿ ಇರುತ್ತೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ನೋಡ್ರಿ, ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ನಾನು ಅವುಗಳ ಸಾಕಿ ಸಲುತ್ತೀನಿ, ಅದಕ್ಕಿಂತ ನೀವು ಮೇಲಾದವರು. ಹೌದು, ಎಲ್ಲ ಪಕ್ಷಿಗಳಿಗಿಂತ, ಪ್ರಾಣಿಗಳಿಗಿಂತ, ಮೃಗಗಳಿಗಿಂತ ಮನುಷ್ಯನೇ ಮೇಲಾದವನೆಂದು ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಹೀಗಾಗಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ಯಾವ ಮನುಷ್ಯನಿಗೂ ಏನಾಗೋದಿಲ್ಲ, ಕಡಿಮೆ ಆಗೋದೇ ಇಲ್ಲ. ದೇವರು ಈ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳ ಹಸಿವನ್ನು ತೀರಿಸುವಂಥ ದೇವರಾತನು. ಕಾಗೆ, ಪಕ್ಷಿಗಳು, ಎಲ್ಲ ಮೃಗ, ಎಲ್ಲ ಪ್ರಾಣಿ, ಎಲ್ಲ ಸಕಲ ವಿಧವಾದ ಜಂತುಗಳು, ಈ ಭೂಮಿಯ ಮೇಲಿರುವಂಥ ಸಕಲ ವಿಧವಾದ ಎಲ್ಲ ಜೀವ ಜಂತುಗಳು, ಎಲ್ಲ ಪ್ರಾಣಿ ಪಕ್ಷಿಗಳ ಅವುಗಳು ದೇವರ ಬಳಿಯಲ್ಲಿ ಆಹಾರಕ್ಕಾಗಿ ಬೇಡಿಕೊಳ್ಳುತ್ತವೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ದೇವರು ಏನು ಮಾಡ್ತಾನೆ, ಕೈ ಚಾಚಿ ಎಲ್ಲ ಸಕಲ ವಿಧವಾದ ಪ್ರಾಣಿ ಪಕ್ಷಿಗಳ ಹಸಿವುಗಳನ್ನು ತೀರಿಸುವಂಥ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಹೀಗಾಗಿ ದೇವರು ಮನುಷ್ಯನ ಮೇಲೆ ಇನ್ನೂ ಎಷ್ಟೋ ಪ್ರೀತಿ ಅಕ್ಕರೆಯುಳ್ಳ ದೇವನಾಗಿರ್ತಾನೆ. ಹಾಗಾಗಿ ನಾವು ಯಾವುದಕ್ಕೂ ಕೊರತೆ ಇಲ್ಲದವರಾಗಿ ಇರಬೇಕಾದ್ರೆ ಪ್ರತಿದಿನ ನಾವೇನು ಮಾಡಬೇಕು, ಯೆಹೋವನ ಸನ್ನಿಧಾನದಲ್ಲಿ ನಾವು ಬೇಡುವರಾಗಿರಬೇಕು. ಹಲ್ಲೆಲೂಯಾ. ನಾವು ಬೇಡುವಂಥ ಎಲ್ಲ ಬೇಡಿಕೆಗಳನ್ನ ದೇವರು ಸಂಧಿಸಲು ಮಹಾ ಶಕ್ತಿವಂತನಾಗಿದ್ದಾನೆ. ದೇವರ ಮೇಲೆ ಬಹಳವಾಗಿ ನಾವು ನಂಬಿಕೆ ಭರವಸೆವಿಡಬೇಕು. ನಾವು ಯಾವ ಕಾರ್ಯಗಳಿಗಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನ ಮಾಡಿದ್ರು, ವಿಜ್ಞಾಪನೆಗಳನ್ನು ಮಾಡಿದರು, ಯಾವ ಬೇಡಿಕೆಗಳನ್ನ ಅವರ ಸನ್ನಿಧಾನದಲ್ಲಿ ನಾವಿಟ್ಟರು, ಅದು ಎಲ್ಲವನ್ನು ಸಾಧ್ಯ ಮಾಡಿ ತೋರಿಸುವಂಥ ದೇವರೇ ಯೇಸು ಕ್ರಿಸ್ತನು. ಹೀಗಾಗಿ ಅಪನಂಬಿಕೆ ಉಳ್ಳವರಾಗಿ ಇರದೆ ಪರಿಪೂರ್ಣ ವಿಶ್ವಾಸ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ನಾವು ಹೊರಡಬೇಕಾಗುತ್ತೆ ಮಕ್ಕಳೇ. ಹಲ್ಲೆಲೂಯಾ. ನಿಮಗೆ ಯಾವ ಕೊರತೆ ಇದ್ರೂ ಅದನ್ನು ದೇವರ ಸನ್ನಿಧಾನದಲ್ಲಿ ತಗೊಂಡೋಗ್ರಿ. ಕಾನಾ ಎಂಬ ಒಂದು ಊರಿನಲ್ಲಿ ಒಂದು ಮದುವೆ ನಡೆಯಿತು. ಆ ಮದುವೆಯಲ್ಲಿ ನೋಡ್ರಿ, ದ್ರಾಕ್ಷಿ ರಸ ಏನಾಗಿತ್ತಂತೆ, ತುಂಬ ಜನಕ್ಕೆ ದ್ರಾಕ್ಷಿ ರಸ ಕೊರತೆ ಆಗ್ಬಿಡ್ತು. ಹಾಗಾಗಿ ದ್ರಾಕ್ಷಿ ರಸ ಖಾಲಿ ಆಯಿತು. ಮರಿಯಮ್ಮ ಯೇಸುವಿನ ಬಳಿ ಬಂದು ಹೇಳ್ತಾರೆ, ಈ ರೀತಿ ದ್ರಾಕ್ಷಿ ರಸ ಖಾಲಿ ಆಯ್ತಪ್ಪ ಅಂತ ಹೇಳುವಾಗೆ ಯೇಸು ಒಡನೆ ಏನು ಮಾಡ್ತಾರೆ, ಕೆಲಸದವ್ರಿಗೆ ಹೇಳ್ತಾರೆ, ಈ ಕಲ್ಲಿನ ಬಾನೆಗಳಿದಾವಲ್ಲ ಅದರ ಕಂಠಕ್ಕೆ ಸರಿಯಾಗಿ ನೀರನ್ನು ತುಂಬಿಸ್ರಿ ಅಂತಾರೆ. ನೋಡ್ರಿ, ಆ ಕೆಲಸದವ್ರು ನೀರನ್ನ ತಂದು ತುಂಬಿಸಿದ್ರು. ಮತ್ತು ಅದರಲ್ಲಿ ಯಾವ ರೀತಿಯಾದ ಒಂದು ಕಲರ್ ಬರುವ ಪುಡಿ ಆಗಲಿ ಅಥವಾ ಸ್ವೀಟ್ ಬರುವಂಥ ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಅದಕ್ಕೆ ಯಾವ ರೀತಿ ಕಾರ್ಯಗಳನ್ನ ಉಪಯೋಗ ಪಡಿಸ್ಲಿಲ್ಲ. ಬರೀ ನೀರು ಮಾತ್ರ ಅಷ್ಟೇ. ಒಡನೆ ಯೇಸು ಏನು ಮಾಡ್ತಾರೆ, ಆ ನೀರನ್ನ ತಗೊಂಡೋಗಿ ಆ ಮದುವೆ ಮನೆ ಮೊದಲಿಂಗನಿಗೆ ಕೊಡಿರಿ ಅಂತ ಹೇಳ್ತಾರೆ. ನೋಡ್ರಿ, ಅದು ಯೇಸುವಿಗೆ ಕೆಲಸದವ್ರು ಮಾತ್ರ ಗೊತ್ತಿತ್ತು, ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅದರ ನೀರನ್ನ ತಗೊಂಡೋಗಿ ಕೊಟ್ಟರು. ಆ ಮೊದಲಿಗೆ ಕುಡಿದ್ಬಿಟ್ಟು ಏನು ಹೇಳ್ತಾ ಇದ್ದಾನೆ, ಮೊದಲು ಕೊಟ್ಟ ದ್ರಾಕ್ಷಿ ರಸಗಿಂತ ಈಗ ಕೊಟ್ಟ ದ್ರಾಕ್ಷಿ ರಸ ಬಹಳ
ಟೇಸ್ಟ್ ಆಗಿದೆ ಅಲ್ಲಿ ಬಂದ್ಬಿಟ್ಟು ಕುಡಿದು ಆಶ್ಚರ್ಯಪಟ್ಟನು. ನೋಡಿದ್ರ, ದೇವರು ಆ ಮದುವೆ ಮನೆಯಲ್ಲಿರುವಂಥ ಆ ಕೊರತೆನ ದೇವರು ನೀಗಿಸಿ ಆ ಮದುವೆ ಕಾರ್ಯಗಳನ್ನ ದೇವರು ಆಶೀರ್ವಾದವಾಗಿ ನಡೆಸ್ಕೊಟ್ರು. ದೇವ ಮಕ್ಕಳೇ, ಹಾಲೆಲೂಯ. ಒಂದೊಂದು ಕುಟುಂಬದಲ್ಲಿ ವಿಧ ವಿಧವಾದ ಕೊರತೆಗಳು ಇರುತ್ತೆ. ಆ ರೀತಿಯಾಗಿ ಇರುವಾಗೆ ನಾವು ಚಿಂತೆ ಮಾಡಿಕೊಂಡು ದುಃಖದಿಂದ ನಾವು ಹಾಗೆ ಯೋಚಿಸಿಕೊಂಡಿದ್ದರೆ ಆ ಕೊರತೆಗಳು ನೀಗೋದಿಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಹಾಗಾಗಿ ಏನೇ ಕೊರತೆಗಳಿದ್ರು ಅದೆಲ್ಲವನ್ನೂ ಯೆಹೋವನ ಸನ್ನಿಧಾನದಲ್ಲಿ, ಅಂದರೆ ಯೇಸುವಿನ ಸನ್ನಿಧಾನದಲ್ಲಿ ಆ ಕೊರತೆಗಳನ್ನ ನಾವಿಟ್ಟು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ನಾವು ಬೇಡುವಾಗ ದೇವರು ಎಲ್ಲ ಕೊರತೆಗಳನ್ನ ನೀಗಿಸಲು ಅವರು ನಮ್ಮ ಸಂಗಡನೇ ಇರ್ತಾರೆ. ಹಾಲೆಲೂಯ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದವು. ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕಡಿಮೆ ಇರೋದಿಲ್ಲ. ಹಾಲೆಲೂಯ. ಯೇಸು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುತ್ತಾನೆ. ನೀವು ಅವನ್ನ ಅಧಿಕವಾಗಿ ಪ್ರೀತಿಸಿರಿ. ತಂದೆಗಿಂತ ಮೇಲಾದವನು, ತಾಯಿಗಿಂತ ಮೇಲಾದವನು, ಈ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಅತಿ ಮೇಲಾದವನೇ ಯೇಸು ಕ್ರಿಸ್ತನು. ಆತನು ನಮ್ಮನ್ನು ಪ್ರೀತಿಸುವ ಹಾಗೆ ಈ ಜಗತ್ತಿನಲ್ಲಿ ಯಾರು ನಮ್ಮನ್ನು ಪ್ರೀತಿ ಮಾಡೋಕ್ಕೆ ಆಗೋದಿಲ್ಲ. ದೇವ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ಯೇಸು ಸ್ವಾಮಿನ ಅಧಿಕವಾಗಿ ಪ್ರೀತಿಸೋದು ಹೇಗಂದರೆ ನಾವು ಅವರ ಸಮ್ಮುಖದಲ್ಲಿ ಪ್ರಾರ್ಥಿಸೋದು, ಅವ್ರನ್ನ ಆರಾಧಿಸೋದು, ಅವ್ರನ್ನ ಆಡಿ ಕೊಂಡಾಡೋದು, ಸತ್ಯವೇದನ ಓದಿ ಧ್ಯಾನಿಸೋದು, ಮತ್ತು ಹೆಚ್ಚಾಗಿ ಅವ್ರ ಪಾದದಲ್ಲಿ ನಾವು ಈ ರೀತಿಯಾಗಿ ಐಕ್ಯವಾಗಿರುವಾಗೆ ನಾವು ದೇವರ ಮೇಲೆ ಪ್ರೀತಿ ಇಟ್ಟಿರೋದನ್ನು ತೋರಿಸುತ್ತೆ. ಹಾಲೆಲೂಯ. ಜ್ಞಾನೋಕ್ತಿ 8:17 ವಚನ ಹೇಳುತ್ತೆ, ನನ್ನನ್ನು ಪ್ರೀತಿಸುವನ್ನ ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ನೋಡಿದ್ರ, ದೇವ್ರು ಹೇಳ್ತಾರೆ, ನನ್ನನ್ನು ಪ್ರೀತಿಸಿದ್ರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನೀವು ನನ್ನನ್ನು ಆತುರವಾಗಿ ಹುಡುಕಿದ್ರೆ ನನ್ನ ನೀವು ಕಂಡುಕೊಳ್ಳುತ್ತೀರಾ. ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿ ಇರುತ್ತೆ ಎಂದು ಬರೆಯಲ್ಪಟ್ಟಿದೆ. ನನ್ನನ್ನು ಪ್ರೀತಿಸೋರಿಗೆ ಧನದ ಬಾಧ್ಯತೆಗಳನ್ನು ದೊರಕಿಸಿ ಅವರ ಬೊಕ್ಕಾಸಗಳನ್ನ ತುಂಬಿಸುತ್ತೇನೆ ಎಂದು ದೇವರು ವಾಕ್ಯ ಹೇಳುತ್ತೆ. ಹೀಗಾಗಿ ನಿಮ್ಮೆಲ್ಲ ಕೊರತೆಗಳನ್ನ ನೀಗಿಸಲು ದೇವರು ಬಹಳ ನಮಗೆ ಪಕ್ಕದಲ್ಲಿರ್ತಾನೆ. ನಿಮ್ಮೆಲ್ಲ ಅಗತ್ಯಗಳನ್ನ ಸಂಧಿಸಲು ಆತನು ಒಬ್ಬನೇ ನಮಗೆ ಸಾಕು ಈ ಲೋಕದಲ್ಲಿ. ದೇವ ಮಕ್ಕಳೇ, ಹೀಗಾಗಿ ಈ ಬೆಳಗಿನ ಜಾವದಲ್ಲಿ ಪರಿಪೂರ್ಣವಾಗಿ ದೇವನ ಹತ್ತುಕೊಳ್ಳ್ರಿ. ಅವ್ರ ಮೇಲೆ ಭರವಸೆ ಬಿಟ್ಟು ಎಲ್ಲ ಕಾರ್ಯಗಳಿಗಾಗಿ ಅವರ ಸನ್ನಿಧಾನದಲ್ಲಿ ಹೋಗಿ ನೀವು ತಿಳಿಸ್ರಿ. ಕರ್ತನು ಎಲ್ಲವನ್ನು ಸಂಧಿಸಲು, ಎಲ್ಲ ಕೊರತೆಗಳನ್ನ ನೀಗಿಸಲು ಆತನ ಕೋಟಿ ಗಂಟಲೆ ದೊಡ್ಡ ಶ್ರೀಮಂತನಾಗಿದ್ದಾನೆ. ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ನಿಮ್ಮೆಲ್ಲರನ್ನ ದೇವರ ಆಶೀರ್ವದಿಸಲಿ. ಇದನ್ನು ಕೇಳುವಂಥ ಎಲ್ಲ ಮಕ್ಕಳು ದೇವರ ಸನ್ನಿಧಾನನ ಹುಡುಕ್ರಿ. ಎಲ್ಲ ಆಶೀರ್ವಾದ ಅವರ ಪಾದದಲ್ಲಿ ಇರುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ಯೇಸು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳಿಕೊಂಡಿರುತ್ತಾ ಪ್ರತಿಯೊಂದು ಕುಟುಂಬಗಳಲ್ಲಿ ಯಾವ ಕೊರತೆಗಳಿದ್ರು, ಯಾವ ರೀತಿಯಾದ ತೊಂದರೆಗಳಿದ್ರು, ಎಲ್ಲ ಕೊರತೆಗಳನ್ನ ನೀಗಿಸ್ರಿ, ಎಲ್ಲ ತೊಂದರೆಗಳನ್ನ ನೀಗಿಸ್ರಿ, ಅವರ ಅಗತ್ಯಗಳನ್ನ ಸಂಧಿಸ್ರಿ. ಅವರ ಬೇಡಿಕೆಗಳೆಲ್ಲ ಏಸಪ್ಪ ನೀವು ಈಡೇರಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಈ ರೀತಿಯಾಗಿ ತಂದೆ ಇದನ್ನು ನೋಡಿಕೊಂಡಿರೋ ಪ್ರತಿಯೊಬ್ಬರುಗಳನ್ನ ಆಶೀರ್ವದಿಸ್ರಿ. ದೊಡ್ಡ ಕಾರ್ಯ ಮಾಡಿ ಮಹಿಂಪಡಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದಗಾಗಿ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋನ ನೋಡಿಕೊಂಡಿರೋಂಥ ಪ್ರತಿಯೊಬ್ಬರು ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.